ಸೌಜನ್ಯ ಕೇಸ್ ಬಗ್ಗೆ ಜನರಿಗೆ ಗೊತ್ತಾದಾಗ ಜನ ದುಃಖ ಪಟ್ರು. ಅಯ್ಯೋ ಪಾಪ ಹುಡುಗಿ ಜೊತೆ ಎಂತ ಅನ್ಯಾಯ ಆಯ್ತಲ್ಲ ಅಂತ ಎಲ್ಲರೂ ಬೇಜಾರಾದ್ರು. ಆದ್ರೆ ಧರ್ಮಸ್ಥಳದಲ್ಲಿ ಅದೇ ತರ ಘಟನೆಗಳು ಬೇಜಾನ್ ನಡೆದಿದ್ದಾವೆ. ಅದರಲ್ಲಿ ಒಂದು ಕೇಸ್ ಬಂದು ಅನನ್ಯ ಭಟ್ ಕೇಸ್. ಅನನ್ಯ ಭಟ್ ಮಣಿಪಾಲ್ ಮೆಡಿಕಲ್ ಕಾಲೇಜಲ್ಲಿ ಫಸ್ಟ್ ಇಯರ್ MBBS ಸ್ಟೂಡೆಂಟ್ ಇರ್ತಾಳೆ. ತನ್ನ ಹಾಸ್ಟೆಲ್ ಫ್ರೆಂಡ್ಸ್ ಜೊತೆಗೆ ಧರ್ಮಸ್ಥಳದಲ್ಲಿ ಇರುವಂತಹ ದೇವಸ್ಥಾನನ ನೋಡ್ಲಿಕ್ಕೆ ಅಂತ ಬರ್ತಾಳೆ. ಅನನ್ಯ ಭಟ್ ನ ಹಾಸ್ಟೆಲ್ ಫ್ರೆಂಡ್ಸ್ ಅನನ್ಯ ಭಟ್ಗೆ ನೀನ್ ಇಲ್ಲೇ ದೇವಸ್ಥಾನದಲ್ಲಿ ವೇಟ್ ಮಾಡು, ನಾವು ಮನೆಗೆ ಹೋಗ್ಬಿಟ್ಟು ಬಟ್ಟೆ ಎತ್ಕೊಂಡ್ ಬರ್ತೀವಿ, ಅದಾದ್ಮೇಲೆ ಎಲ್ಲರೂ ಸೇರಿ ಅಗೇನ್ ಹಾಸ್ಟೆಲ್ಗೆ ವಾಪಸ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೋತಾರೆ. ಸೊ ಸ್ವಲ್ಪ ಹೊತ್ತಾದ್ಮೇಲೆ ಮನೆಗೆ ಹೋಗಿ ಬಟ್ಟೆ ಎತ್ಕೊಂಡ್ ಬರ್ತೀನಿ ಅಂತ ಹೋದಂತಹ ಹಾಸ್ಟೆಲ್ ಫ್ರೆಂಡ್ಸ್ ದೇವಸ್ಥಾನಕ್ಕೆ ವಾಪಸ್ ಬಂದು ನೋಡಿದ್ರೆ ಅಲ್ಲಿ ಅನನ್ಯ ಭಟ್ ಇರಲ್ಲ. ಸೊ ಸುಮಾರು ಹೊತ್ತು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಅನನ್ಯ ಭಟ್ ನ ಇಡೀ ದೇವಸ್ಥಾನದಲ್ಲಿ ಹುಡುಕ್ತಾರೆ. ಆದ್ರೆ ಅನನ್ಯ ಭಟ್ ನ ಒಂದು ಸುಳಿವು ಅವ್ರಿಗೆ ಸಿಗಲ್ಲ. ಸೊ ಸುಮಾರು ಹೊತ್ತು ಹುಡುಕಿ ಸಾಕಾಗಿ ಕೊನೆಗೆ ಅನನ್ಯ ಭಟ್ ನ ಏನೂ ಸುಳಿವು ಸಿಗದೆ ಇದ್ದಾಗ ಆ ಹಾಸ್ಟೆಲ್ ಫ್ರೆಂಡ್ಸ್ ಎಲ್ಲ ಅನನ್ಯ ಭಟ್ ನ ತಾಯಿ ಸುಜಾತ ಅವ್ರಿಗೆ ಕಾಲ್ ಮಾಡ್ತಾರೆ. ಆಂಟಿ, ನಿಮ್ ಮಗಳು ಅನನ್ಯ ಅಂಡ್